ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಇವತ್ತು ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಚಾಮುಂಡೇಶ್ವರಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ನಮಸ್ಕಾರ. ಸ್ನೇಹಿತರೆ, ಪ್ರಪಂಚದ ಅತ್ಯಂತ ಮೌಲ್ಯಯುತ ವಸ್ತು ನಿಮ್ಮ ಕೈ ಸೇರಲಿದೆ. ಆದರೆ ಅದಕ್ಕಿಂತ ಮುಂಚೆ ಈ 4 ವಿಷಯಗಳನ್ನು ನೆನಪಿನಲ್ಲಿಡಿ. ಈ ಸಮಯದಲ್ಲಿ ನಿಮ್ಮ ಮೇಲೆ ಪ್ರಭಾವಶಾಲಿ ದೇವತೆಗಳು ಕೃಪೆ ತೋರಿದ್ದಾರೆ. ನಿಮಗೆ ಸಿಗಲಿರುವ ಐಶ್ವರ್ಯಕರ ಕೊಡುಗೆ, ನಿಮ್ಮ ಕೈಗೆ ಸಿಗಲಿರುವ ಆ ಅಮೂಲ್ಯ ವಸ್ತುವಿನ ಬೆಲೆ ಹಾಗೂ ಮೌಲ್ಯ ಕೋಟಿಗಳಷ್ಟಿದೆ. ಹೌದು ಸ್ನೇಹಿತರೆ, ಆದರೆ ಒಂದು ಷರತ್ತಿದೆ. ಅದಕ್ಕಾಗಿ ನೀವು ಕೆಲವು ವಿಶೇಷ ವಸ್ತುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನೆನಪಿರಲಿ, ಮೊದಲಿಗೆ ಯಾರು ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡುತ್ತಾರೋ ಅವರಿಗೆ ಮಾತ್ರ ಇಂಥ ಅಮೂಲ್ಯವಾದ ವಸ್ತು ಸಿಗಲಿದೆ. ಸ್ನೇಹಿತರೆ, ಕೆಲವೊಮ್ಮೆ ಭಗವಂತನೂ ಹೌದು, ಈಶ್ವರನು ನಿಮಗೆ ಇಂಥ ವಸ್ತುಗಳನ್ನು ನೀಡಲು ಸಿದ್ಧತೆ ಮಾಡುತ್ತಿದ್ದಾನೆ. ಅದರ ಮೌಲ್ಯವನ್ನು ಕೇವಲ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಅದು ಉತ್ತಮ ಅವಕಾಶವಾಗಿರುತ್ತದೆ, ಕೆಲವೊಮ್ಮೆ ಸರಿಯಾದ ವ್ಯಕ್ತಿ, ಕೆಲವೊಮ್ಮೆ ಜ್ಞಾನ ಮತ್ತು ಕೆಲವೊಮ್ಮೆ ಜೀವನದ ದಾರಿಯನ್ನೇ ಬದಲಾಯಿಸುವಂಥ ಸೌಭಾಗ್ಯವಾಗಿರುತ್ತದೆ. ಸ್ನೇಹಿತರೆ, ಹೌದು, ನೀವು ಕೇಳುತ್ತಿರುವುದು ಸಂಪೂರ್ಣ ಸತ್ಯ. ಹಲವು ಬಾರಿ ಒಬ್ಬ ವ್ಯಕ್ತಿಯ ಒಳ್ಳೆಯ ಸೌಭಾಗ್ಯವಾಗಿರುತ್ತದೆ. ಲಾಟರಿ ಎಂದರೆ ಕೇವಲ ಹಣಕಾಸು ಮಾತ್ರವಲ್ಲ, ಒಬ್ಬ ಒಳ್ಳೆಯ ಜೀವನ ಸಂಗಾತಿ ಸಿಗುವುದು, ಒಬ್ಬ ಒಳ್ಳೆಯ ವ್ಯಕ್ತಿ ಸಿಗುವುದು ಕೂಡ ಲಾಟರಿಗಿಂತ ಕಡಿಮೆ ಇಲ್ಲ. ಏಕೆಂದರೆ ಸ್ನೇಹಿತರೆ, ಒಬ್ಬ ಒಳ್ಳೆಯ ಜೀವನ ಸಂಗಾತಿ ನಿಮಗೆ ಸಿಕ್ಕರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಹಾಗೂ ಶಾಶ್ವತವಾಗಿ ಬದಲಾಗುತ್ತದೆ. ಆದರೆ ನಿಮಗೆ ಒತ್ತಡ ಹಾಗೂ ತೊಂದರೆ ಕೊಡುವವರು ಸಿಕ್ಕರೆ ನಿಮ್ಮನ್ನು ನಾಶಪಡಿಸಿ ಬಿಡುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನಿಮಗೊಂದು ಅತ್ಯಂತ ಮೌಲ್ಯಯುತವಾದ ವಸ್ತು ಸಿಗುವ ಸಾಧ್ಯತೆ ಇದೆ. ಆದರೆ ಪ್ರತಿಯೊಂದು ವ್ಯಕ್ತಿಯೂ ಬೇರೆ ಬೇರೆ ರೀತಿಯ ಅಮೂಲ್ಯವಾದ ವಸ್ತು ಸಿಗುತ್ತದೆ. ಹೌದು ಸ್ನೇಹಿತರೆ, ಯಾರಿಗಾದರೂ ವಜ್ರದಂಥ ಬೆಲೆ ಬಾಳುವ ವಸ್ತು ಸಿಗಬಹುದು, ಚಿನ್ನ ಬೆಳ್ಳಿ ಸಿಗಬಹುದು, ಇನ್ನು ಯಾರಿಗಾದರೂ ಒಳ್ಳೆಯ ಜೀವನ ಸಂಗಾತಿ ಸಿಗಬಹುದು, ಮತ್ತು ಯಾರಿಗಾದರೂ ಒಳ್ಳೆಯ ಉದ್ಯೋಗ ಸಿಗಬಹುದು, ಅಥವಾ ಒಳ್ಳೆಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ಶುಭ ದೃಷ್ಟಿ ನೀಡಿದಾಗ ಗಮನವಿಟ್ಟು ಕೇಳಿ, ಚಂದ್ರನು ಮನಸ್ಸನ್ನು ಸ್ಥಿರಗೊಳಿಸುತ್ತಾನೆ ಮತ್ತು ಶನಿಯು ನಿಮ್ಮ ಕರ್ಮಗಳಿಗೆ ಬೆಂಬಲ ನೀಡಲು ಪ್ರಾರಂಭಿಸುತ್ತಾನೆ. ಆಗ ಜೀವನದಲ್ಲಿ ಹಿಂದೆ ಅಸಂಭವ ಎನಿಸುತ್ತಿದ್ದ ಅವಕಾಶಗಳು ಬರಲು ಪ್ರಾರಂಭಿಸುತ್ತವೆ. ಸಮಯ ತುಂಬ ಕಡಿಮೆ ಇದೆ ಸ್ನೇಹಿತರೆ. ನನ್ನ ಭವಿಷ್ಯವಾಣಿಯನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ಆರಂಭದಿಂದ ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಈಗ ನೀವು ದಿನೇ ದಿನೇ ಪ್ರಗತಿ ಸಾಧಿಸಲಿದ್ದೀರಿ. ನಿಮ್ಮ ಪ್ರತಿಯೊಂದು ಆಶೆಗಳು ಈಡೇರಲಿದೆ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿದೆ. ನಾನು ಹೇಳುತ್ತಿರುವುದನ್ನು ಗಮನವಿಟ್ಟು ಕೇಳಿ. ಮಹಾದೇವನ ಕೃಪೆಯಿಂದ ಭಗವಾನ್ ಶ್ರೀಹರಿ ವಿಷ್ಣುವಿನ ರಕ್ಷಣೆ ಸಿಕ್ಕರೆ ಎಂದು ಹೇಳುತ್ತಾರೆ. ಭಗವಾನ್ ಶ್ರೀಹರಿ ವಿಷ್ಣುವಿನ ಕೃಪೆ ಸಿಕ್ಕರೆ ವ್ಯಕ್ತಿಗೆ ತನ್ನ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಂಥ ವರವೇ ಸಿಕ್ಕಂತಾಗುತ್ತದೆ. ಆದ್ದರಿಂದ ಇಂದಿನ ಈ ಚರ್ಚೆ, ಇಂದಿನ ಈ ಭವಿಷ್ಯವಾಣಿ ಕೇವಲ ಧನದ ಬಗ್ಗೆ ಮಾತ್ರವಲ್ಲ, ಬದಲಿಗೆ ನಿಮ್ಮ ಭಾಗ್ಯದ ಬಾಗಿಲು ತಟ್ಟಿರುವ ಅಪರೂಪದ ಅವಕಾಶದ ಬಗ್ಗೆ ಆಗಿದೆ. ಸಮಯ ತುಂಬ ಕಡಿಮೆ ಇದೆ. ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ 24 ಗಂಟೆಗಳ ಒಳಗೆ ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಅದೃಷ್ಟ ತಕ್ಷಣವೇ ಬದಲಾಗಲಿದೆ ಮತ್ತು ದೊಡ್ಡ ಮಟ್ಟದ ಸಂಚಲನ ಉಂಟು ಮಾಡಲಿದೆ. ಸ್ನೇಹಿತರೆ, ಗುರುಗ್ರಹ ಹಾಗೂ ಶುಕ್ರ ಗ್ರಹ ಗೋಚಾರ ಮಾಡುತ್ತಿದೆ. ಅಂದರೆ ದೊಡ್ಡ ದೊಡ್ಡ ಬದಲಾವಣೆಗಳು ನೇರವಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ಕಂಡುಬರುತ್ತದೆ ಮತ್ತು ಇದು ನಿಮ್ಮನ್ನು ನೀವು ಎಂದಿಗೂ ಈಸದ ಎತ್ತರಕ್ಕೆ ತಲುಪಿಸಲಿದೆ. ಆದ್ದರಿಂದ ಇಂದಿನ ಈ ಭವಿಷ್ಯವಾಣಿಯನ್ನು ನೀವು ಯಾವುದೇ ಕಾರಣಕ್ಕೂ ಹಗುರವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸಬೇಡಿ. ನಿಮ್ಮ ಅಪೂರ್ಣ ಕನಸುಗಳನ್ನು ನನಸು ಮಾಡುವಂಥ ಒಂದು ಅದ್ಭುತ ಮೌಲ್ಯಯುತವಾದ ವಸ್ತು ನಿಮ್ಮ ಜೀವನಕ್ಕೆ ಕಾಲಿಡಲಿದೆ. ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಲಿದೆ. ಆದರೆ ಇಲ್ಲೊಂದು ಷರತ್ತಿದೆ. ಈ ಅವಕಾಶ ನಿಮ್ಮ ಮುಂದೆ ಬಂದರೆ ನೀವು 4 ವಿಶೇಷ ವಿಷಯಗಳನ್ನು ನೆನಪಿನಲ್ಲಿ ಇಡಬೇಕು. ಆಗ ಮಾತ್ರ ಇಂಥ ಮೌಲ್ಯಯುತವಾದ ವಸ್ತು ಸಿಗುತ್ತದೆ. ಹೀಗಿರುವಾಗ ಆ 4 ವಿಷಯಗಳು ಯಾವುವು ಎಂದು ತಿಳಿಯಲು ನಿಮಗೆ ತುಂಬ ಕುತೂಹಲವಿರಬಹುದು. ಮೊದಲನೆಯ ವಿಷಯವನ್ನು ಗಮನವಿಟ್ಟು ಕೇಳಿ. ತಾಳ್ಮೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ.
ಆದರೆ ರಾಹುವಿನ ಪ್ರಭಾವವು ಹಲವು ಬಾರಿ ವ್ಯಕ್ತಿಯನ್ನು ಆತುರಗಾರನನ್ನಾಗಿ ಮಾಡುತ್ತದೆ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಒಳ್ಳೆಯ ಅವಕಾಶಗಳನ್ನು ಕೂಡ ಕೈತಪ್ಪುವಂತೆ ಮಾಡುತ್ತದೆ. ಮುಂಬರುವ ದಿನಗಳಲ್ಲಿ ಯಾವುದೇ ಹೊಸ ಆರಂಭ, ಉದ್ಯೋಗ, ವ್ಯಾಪಾರ, ಹೂಡಿಕೆ ಅಥವಾ ಹೊಸ ಪರಿಚಯಗಳು ಉಂಟಾದರೆ ಯೋಚಿಸದೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಏಕೆಂದರೆ ತಾಯಿ ಮಹಾಲಕ್ಷ್ಮಿ, ಭಗವಾನ್ ಗಣೇಶ ಹಾಗೂ ತಾಯಿ ಸರಸ್ವತಿ ಆಶೀರ್ವಾದ ದೊರೆಯಲಿದೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮಗೆ ಬೇಕಾದ ಎಲ್ಲ ಸಂತೋಷಗಳು ಸಿಗಲಿದೆ. ಎರಡನೇ ವಿಷಯ, ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಬೇಡಿ ಮತ್ತು ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಇಂದು ತುಂಬ ಮುಖ್ಯವಾದ ವಿಷಯ. ಕೇತುವಿನ ಪ್ರಭಾವವು ಏನನ್ನು ಸೂಚಿಸುತ್ತದೆ ಎಂದರೆ, ಕೆಲವೊಮ್ಮೆ ವ್ಯಕ್ತಿ ಶಾಂತವಾಗಿದ್ದು ತನ್ನ ಕೆಲಸವನ್ನು ಮಾಡಿದಾಗ ಮಾತ್ರ ಯಶಸ್ಸು ಸಿಗುತ್ತದೆ. ಪ್ರತಿಯೊಂದು ಯೋಜನೆಗಳನ್ನು ಪ್ರಪಂಚದ ಮುಂದೆ ಇಡುವುದು ಅಗತ್ಯವಿಲ್ಲ. ಕೆಲವು ಕನಸುಗಳು ನನಸಾದ ಮೇಲೆ ಒಳ್ಳೆಯ ಫಲಗಳು ಸಿಗಲು ಪ್ರಾರಂಭಿಸುತ್ತವೆ ಸ್ನೇಹಿತರೆ. ಆ ಸಮಯದಲ್ಲಿ ನಿಮ್ಮ ಶತ್ರುವಿಗೆ, ಸ್ನೇಹಿತನಿಗೆ ಅಥವಾ ಯಾವುದೇ ವ್ಯಕ್ತಿಗೆ ನಿಮ್ಮ ದೌರ್ಬಲ್ಯವನ್ನು ತಿಳಿಸಿದರೆ ಅದು ನಿಮ್ಮ ಕಾಲಿಗೆ ನೀವೇ ಕೊಡಲಿ ಹಾಕಿಕೊಂಡಂತೆ. ಎಂದರೆ ಈಗ ಕಲಿಯುಗ. ಇಲ್ಲಿ ಯಾವುದೇ ವ್ಯಕ್ತಿಯನ್ನು 100% ಅಂದರೆ 100% ನಂಬುವುದು ಅಪರಾಧ. ಇಲ್ಲಿ ಯಾರು ನಂಬಿಕೆಗೆ ಅರ್ಹರಲ್ಲ. ಆದ್ದರಿಂದ ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ತಿಳಿಸಬೇಡಿ. ನಿಮ್ಮ ಮುಂದಿನ ಹೆಜ್ಜೆಯನ್ನು ಯಾರಿಗೂ ತಿಳಿಸಬಾರದು ಸ್ನೇಹಿತರೆ. ಮೂರನೇ ವಿಷಯವನ್ನು ತಿಳಿದುಕೊಳ್ಳುವ ಮೊದಲು ನಿಮಗೆ ಒಂದು ಸೂಚನೆ ಇದೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ನೀವು ಈ ಕೂಡಲೇ ಪರಿಹರಿಸಿಕೊಳ್ಳಿ. ಖಂಡಿತ ಸಮಸ್ಯೆಗಳನ್ನು ಮುಂದುವರಿಯಲು ಬಿಡಬೇಡಿ. ಮತ್ತು ಅತ್ಯಂತ ಪ್ರಮುಖವಾದ ವಿಷಯವೆಂದರೆ, ನೀವು ಗುರುಗಳಿಗೆ ಗೌರವ ನೀಡಬೇಕು ಮತ್ತು ಹೆತ್ತವರಿಗೆ ಸ್ನೇಹಿತರೆ ಗೌರವ ನೀಡಬೇಕು. ಸೂರ್ಯಗ್ರಹವು ಗೌರವ ಮತ್ತು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯಗ್ರಹವು ಯಾರ ಮೇಲಾದರೂ ಕೃಪೆ ತೋರಿದರೆ ಆ ವ್ಯಕ್ತಿಯ ಜೀವನವನ್ನು ರಾಜನಂತೆ ಬದಲಾಯಿಸುತ್ತದೆ. ಯಾರ ಜೀವನದಲ್ಲಿ ಹಿರಿಯರ ಆಶೀರ್ವಾದವಿರುತ್ತದೆಯೋ ಅವರಿಗೆ ಕಠಿಣ ಹಾದಿಗಳು ಕೂಡ ಸುಲಭವಾಗುತ್ತದೆ ಸಹ. ಕಷ್ಟದ ಸಮಯಗಳು ಸುಲಭವಾಗುತ್ತದೆ ಮತ್ತು ಸಂತೋಷದ ಸಮಯ ನಿರ್ಮಾಣವಾಗುತ್ತದೆ. ಇಂಥ ಸಮಯ ಎಲ್ಲರ ಜೀವನದಲ್ಲೂ ಬರುವುದಿಲ್ಲ. ಪುಣ್ಯವಂತರಿಗೆ ಮಾತ್ರ ಇಂಥ ಸುಂದರ ಸಮಯ ಸಿಗುತ್ತದೆ. ನಾಲ್ಕನೇ ವಿಷಯವನ್ನು ಗಮನವಿಟ್ಟು ಕೇಳಿ. ಪ್ರಾಮಾಣಿಕತೆ ಮತ್ತು ಶ್ರಮದ ಹಾದಿಯನ್ನು ಎಂದಿಗೂ ಬಿಡಬೇಡಿ. ಅಂದರೆ ಶನಿದೇವನು ಕರ್ಮಗಳ ಅಧಿಪತಿ. ಅವರು ಶ್ರಮವಿಲ್ಲದೆ ಫಲ ನೀಡುವುದಿಲ್ಲ. ಆದರೆ ಸತ್ಯ ಧರ್ಮಗಳ ಫಲವನ್ನು ಸಮಯ ಬಂದಾಗ ಖಂಡಿತವಾಗಿಯೂ ನೀಡುತ್ತಾರೆ. ಆದ್ದರಿಂದ ನಾಲ್ಕನೇ ವಿಷಯವೇನೆಂದರೆ, ನೀವು ಯಾವಾಗಲೂ ಪ್ರಾಮಾಣಿಕರಾಗಿರಬೇಕು. ದೇವರ ಜಪ, ದೇವರ ನಾಮ ಮಾಡುತ್ತಾ ನಿಮ್ಮ ಜೀವನದಲ್ಲಿ ಮುನ್ನಡೆಯಬೇಕು ಮತ್ತು ಶ್ರಮ ಪಡುವುದನ್ನು ಬಿಡಲೇಬಾರದು. ಈಗ ನಾವು ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಕೈ ಸೇರಲಿರುವ ಆ ಅಮೂಲ್ಯ ವಸ್ತುವಿನ ಬಗ್ಗೆ ಮಾತನಾಡೋಣ. ಅದು ಯಾವುದೇ ಸಾಧಾರಣ ವಸ್ತುವಲ್ಲ. ಬಹಳಷ್ಟು ಜನರು ಇದನ್ನು ಕೇವಲ ಹಣ ಎಂದುಕೊಳ್ಳುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವು ಹೇಳುವುದೇನೆಂದರೆ, ಅತ್ಯಂತ ದೊಡ್ಡ ನಿಧಿ ಎಂದರೆ ಸರಿಯಾದ ಸಮಯದಲ್ಲಿ ಸಿಗುವ ಸರಿಯಾದ ಅವಕಾಶ. ಅದೇ ಅವಕಾಶವು ಮುಂದೆ ಧನ, ಗೌರವ ಮತ್ತು ಯಶಸ್ಸಿಗೆ ಕಾರಣವಾಗುತ್ತದೆ. ನಿಮಗೆ ಅತ್ಯಂತ ಮೌಲ್ಯಯುತವಾದ ವಸ್ತುವಿನ ರೂಪದಲ್ಲಿ ಎಲ್ಲಿಯಾದರೂ ಒಂದು ಒಳ್ಳೆಯ ನಿಧಿ ಸಿಗಬಹುದು ಅಥವಾ ವಜ್ರ ಸಿಗಬಹುದು. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಇದ್ದರೆ, ಕೆಲಸಗಳು ಕೈಗೂಡುವ ಹಂತದಲ್ಲಿ ನಿಂತು ಹೋಗುತ್ತಿದ್ದರೆ ಅಥವಾ ಮನಸ್ಸಿನಲ್ಲಿ ನಿರಾಶೆ ಇದ್ದರೆ, ಗುರು ಮತ್ತು ಬುಧ ಗ್ರಹಗಳ ಶುಭ ಪ್ರಭಾವ ಮೆಲ್ಲನೆ ಹೊಸ ಸಾಧ್ಯತೆಗಳನ್ನು ಬಾಗಿಲನ್ನು ತೆರೆಯಬಹುದು. ಹೌದು ಸ್ನೇಹಿತರೆ, ಬರಲಿರುವ ನಿಮ್ಮ ಸಮಯ ತುಂಬ ವಿಶೇಷವಾಗಿರುತ್ತದೆ. ಮಹಾದೇವನ ಸಂದೇಶವೆಂದರೆ, ಕಠಿಣ ಸಮಯ ಯಾವಾಗಲೂ ಇರುವುದಿಲ್ಲ ಮತ್ತು ಧೈರ್ಯ, ಧರ್ಮ ಹಾಗೂ ವಿವೇಕದಿಂದ ಮಾಡಿದ ಕಾರ್ಯವು ತಾತ್ಕಾಲಿಕ ಯಶಸ್ಸನ್ನು ಮಾತ್ರವಲ್ಲದೆ ಅಶ್ವತ್ಥ ಯಶಸ್ಸನ್ನು ನೀಡುತ್ತದೆ. ಇಂದು ನಿಮಗೆ ಒಂದು ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ. ಇದುವರೆಗೂ ಸಿಗದಷ್ಟು ದೊಡ್ಡ ಸಿಹಿ ಸುದ್ದಿ ಇದಾಗಲಿದೆ. ನೋಡಿ ಸ್ನೇಹಿತರೆ, ಭೂಮಿಗೆ ಬಂದ ಮೇಲೆ ಸುಖ ದುಃಖಗಳು ಇದ್ದೇ ಇರುತ್ತದೆ. ಯಾವುದೋ ಒಂದು ದಿನ ಎಲ್ಲರೂ ಹೋಗಲೇಬೇಕು. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ನಮಗಾಗಿ ಮತ್ತು ಹೆತ್ತವರಿಗಾಗಿ, ನಮ್ಮ ಕುಟುಂಬಕ್ಕಾಗಿ, ಮುಂದಿನ ಪೀಳಿಗೆಗಾಗಿ ಧನ ಗಳಿಸಬಹುದು, ಹೆಸರು ಮತ್ತು ಗೌರವವನ್ನು ಗಳಿಸಬಹುದು ಹಾಗೂ ನಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು. ಸ್ನೇಹಿತರೆ, ನೀವು ಭೂಮಿಗೆ ಹೇಗೆ ಬಂದಿರಿ ಎಂಬುದನ್ನು ಮುಖ್ಯವಲ್ಲ, ಹೇಗೆ ಹೋಗುತ್ತೀರಿ ಎಂಬುದು ಮುಖ್ಯ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅಪರೂಪದ ಅವಕಾಶ ಬಂದರೆ ಅದನ್ನು ಪಡೆದುಕೊಳ್ಳುವುದು ಎಷ್ಟು ಮುಖ್ಯವೋ ಅದನ್ನು ಗುರುತಿಸುವುದು ಕೂಡ ಅಷ್ಟೇ ಮುಖ್ಯ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಅವಕಾಶ ಸಿಗುತ್ತದೆ. ಆದರೆ ಕೆಲವರು ಮಾತ್ರ ಇಂಥ ವಿಶೇಷ ಅವಕಾಶಗಳ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಸಣ್ಣ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಬಹುದು. ನಿಮಗಷ್ಟೇ ಇಷ್ಟವಿದ್ದರೆ ಶುಭ ಆಸನದಲ್ಲಿ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಭಗವಾನ್ ಹನುಮಂತನ ಪೂಜೆ ಮಾಡಿ ಹಾಗೂ ಗುರುವಾರದಂದು ಯಾರಾದರೂ ಅಗತ್ಯವಿರುವ ವ್ಯಕ್ತಿಗಳಿಗೆ
ಗೆ ಹಳದಿ ಹಣ್ಣು ಅಥವಾ ಕಡಲೆಬೇಳೆಯನ್ನು ದಾನ ಮಾಡಿ. ಇದನ್ನು ಸಚ್ಚಾರಿತ್ರೆ ಮತ್ತು ಸೇವಾ ಭಾವನೆಯಿಂದ ಮಾಡಬೇಕು. ಯಾರ ಒತ್ತಡಕ್ಕೂ ಮಣಿದು ಮಾಡಬಾರದು. ನಿಮ್ಮ ಮನಸ್ಸಿನಲ್ಲಿದ್ದಾಗ ಮಾತ್ರ ಈ ಪರಿಹಾರವನ್ನು ಮಾಡಿ. ನಿಮ್ಮ ಅತ್ಯಂತ ದೊಡ್ಡ ಯಶಸ್ಸು ಹೊಳೆಯು ವಜ್ರದ ರೂಪದಲ್ಲಿ ಬರದೇ ಇರಬಹುದು, ಬದಲಿಗೆ ಇಂತಹ ಅವಕಾಶಗಳು ರೂಪದಲ್ಲಿ ಬರಬಹುದು. ಅದರ ಮೌಲ್ಯ ಸಮಯದೊಂದಿಗೆ ಕೋಟಿಗಳಿಗಿಂತಲೂ ಹೆಚ್ಚಾಗುತ್ತದೆ. ಹೌದು ಸ್ನೇಹಿತರೆ, ವಜ್ರಕ್ಕಿಂತಲೂ ಮೌಲ್ಯಯುತವಾದ ವಸ್ತು ನಿಮಗೆ ಸಿಗಲಿದೆ. ಅದಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾದದ್ದು ಎಂದರೆ ಸಮಯ. ನಿಮ್ಮಲ್ಲಿ ನಂಬಿಕೆ, ತಾಳ್ಮೆ ಮತ್ತು ಸತ್ಕರ್ಮಗಳು ಇದ್ದರೆ ಜೀವನದಲ್ಲಿ ಬರುವ ಅವಕಾಶಗಳ ಲಾಭ ಪಡೆಯಲು ಸಿದ್ಧರಾಗಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಬರುವ ಸಮಯದಲ್ಲಿ ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ಕೀರ್ತಿಯನ್ನು ನೋಡಿ ಬೆರಗಾಗುತ್ತಾರೆ. ಮಹಾದೇವನ ಕೃಪೆ ಹಾಗೂ ಭಗವಾನ್ ಶ್ರೀ ಹರಿ ವಿಷ್ಣುವಿನ ಆಶೀರ್ವಾದ ನಿಮ್ಮ ಸತ್ಕರ್ಮಗಳು ಸೇರಿ ನಿಮ್ಮ ಜೀವನದಲ್ಲಿ ಶುಭ ಬದಲಾವಣೆಯನ್ನು ತರುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಅಥವಾ ಓಂ ಚಾಮುಂಡೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಆಗಸ್ಟ್ 25ರ ನಂತರ ಸಂಪೂರ್ಣವಾಗಿ ಬದಲಾಗ್ತೀರಿ. ಇದು ಬ್ರಹ್ಮಾಂಡದ ಶಕ್ತಿಯ ಸಂಕೇತವಾಗಿದೆ. ಇದರೊಂದಿಗೆ ಬನ್ನಿ ತಿಳಿದುಕೊಳ್ಳೋಣ 24 ಗಂಟೆಗಳ ಒಳಗಿನ ನಿಮ್ಮ ರಾಶಿಫಲ ಹೇಗಿದೆ ಎಂಬುದನ್ನು. ಕಷ್ಟಪಟ್ಟು ಕೆಲಸ ಮಾಡುವ ಸಮಯ ಇದು. ಹೌದು, ನೀವು ಪ್ರಯತ್ನಗಳಿಗೆ ಒಳ್ಳೆಯ ಫಲಿತಾಂಶ ಸಿಗಲಿದೆ. ಪ್ರಮುಖ ಜನರೊಂದಿಗೆ ಸಂಪರ್ಕ ಬೆಳೆಸುವುದರಿಂದ ಲಾಭದಾಯಕ ಒಪ್ಪಂದಗಳು ಸಿಗಬಹುದು. ಯುವಕರು ಓದು ಮತ್ತು ವೃತ್ತಿ ಜೀವನದ ಬಗ್ಗೆ ಗಂಭೀರವಾಗಿರುತ್ತಾರೆ. ಜಮೀನಿಗೆ ಸಂಬಂಧಿಸಿದ ದಾಖಲೆಗಳ ಮೇಲೆ ಕೆಲಸ ಮಾಡುವ ಮೊದಲು ಅವುಗಳನ್ನು ಸರಿಯಾಗಿ ಪರಿಶೀಲಿಸಿ. ಸಣ್ಣ ತಪ್ಪಿನಿಂದ ದೊಡ್ಡ ವಿವಾದ ಉಂಟಾಗಬಹುದು. ಪ್ರಯಾಣ ಮಾಡುತ್ತಿರುವವರು ಜನರು ತಮ್ಮ ಗೌರವದ ಬಗ್ಗೆ ವಿಶೇಷ ಗಮನ ಹರಿಸುವ ವ್ಯವಸ್ಥೆ ಕಾರಣ ಕೆಲಸದ ಸ್ಥಳದಲ್ಲಿ ಹೆಚ್ಚು ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಆದ್ದರಿಂದ ತುಂಬ ಹುಷಾರಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಪ್ಲೀಸ್ ಫ್ರೆಂಡ್ಸ್, ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.